ಸಮುವೇಲನ ಮೊದಲನೆಯ ಗ್ರಂಥದಿಂದ ವಾಚನ. ಅಧ್ಯಾಯ 29. ದಾವೀದನು ಫಿಲಿಸ್ಟಿಯರಿಂದ ತಿರಸ್ಕೃತ. ಫಿಲಿಸ್ಟಿಯರು ತಮ್ಮ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಆಫೇಕಿನಲ್ಲಿ ಪಾಳ್ಯ ಮಾಡಿಕೊಂಡರು. ಇಸ್ರಾಯೇಲರು ಜೆಸ್ರೇಲ್ ಬಯಲಿನಲ್ಲಿರುವ ಬುಗ್ಗೆಯ ಬಳಿಯಲ್ಲಿ ಇಳಿದುಕೊಂಡರು. ಫಿಲಿಸ್ಟಿಯ ರಾಜರುಗಳ ಸೈನಿಕರು 100 ಮಂದಿಯಾಗಿ ಹಾಗೂ 1000 ಮಂದಿಯಾಗಿ ಬರುತ್ತಿರುವಾಗ ದಾವೀದನು ತನ್ನ ಜನರ ಸಹಿತವಾಗಿ ಆಕೀಷನ ಸಂಗಡ ಹಿಂಭಾಗದಲ್ಲಿದ್ದನು. ಆಗ ಫಿಲಿಸ್ಟಿಯ ರಾಜರು, ಈ ಹಿಬ್ರಿಯರು ಏಕೆ ಎಂದು ಆಕೀಷನನ್ನು ಕೇಳಿದರು. ಈತ ಇಸ್ರಾಯೇಲರ ಅರಸನಾದ ಸೌಲನ ಸೇವಕನಾದ ದಾವೀದನಲ್ಲವೇ? ಇವನು ಇಷ್ಟು ದಿನಗಳಿಂದ ನನ್ನ ಬಳಿಯಲ್ಲೇ ಇದ್ದಾನೆ. ಸೌಲನನ್ನು ಬಿಟ್ಟು ನನ್ನ ಹತ್ತಿರ ಬಂದ ದಿವಸ ಮೊದಲುಗೊಂಡು ಇಂದಿನವರೆಗೂ ನಾನು ಇವನಲ್ಲಿ ಯಾವ ಅಪರಾಧವನ್ನು ಕಾಣಲಿಲ್ಲ ಎಂದು ಆಕೀಷನು ಉತ್ತರ ಕೊಟ್ಟನು. ಆದರೆ ಆ ಫಿಲಿಸ್ಟಿಯ ರಾಜರುಗಳು ಅವನ ಮೇಲೆ ಕೋಪಗೊಂಡು, ಈ ಮನುಷ್ಯನನ್ನು ಕಳುಹಿಸಿಬಿಡು, ಇವನು ಹಿಂದಿರುಗಿ ಹೋಗಿ ನೀನು ನೇಮಿಸಿದ್ದ ಸ್ಥಳದಲ್ಲೇ ವಾಸಿಸಲಿ, ನಮ್ಮ ಜೊತೆಯಲ್ಲಿ ಯುದ್ಧಕ್ಕೆ ಬರಬಾರದು, ಬಂದರೆ ನಮಗೆ ಶತ್ರುವಾಗಿ ನಿಂತಾನು. ಫಿಲಿಸ್ಟಿಯರ ತಲೆಗಳನ್ನು ಕಡಿಯುವುದರಿಂದಲೇ ಇವನು ತನ್ನ ಯಜಮಾನನ ಮೆಚ್ಚುಗೆಯನ್ನು ಪಡೆಯಬಹುದಲ್ಲವೇ? ಸೌಲನು ಕೊಂದನು 1000 ಗಟ್ಟಲೆ, ದಾವೀದನು ಕೊಂದನು 10,000 ಗಟ್ಟಲೆ ಎಂದು ಮಹಿಳೆಯರು ಕುಣಿಯುತ್ತಾ ಪರಸ್ಪರವಾಗಿ ಹಾಡಿದು ಈ ದಾವೀದನನ್ನೇ ಕುರಿತು ಅಲ್ಲವೇ ಎಂದರು. ಆಗ ಆಕೀಷನು ದಾವೀದನನ್ನು ಕರೆದು, ಸರ್ವೇಶ್ವರನಾಣೆ, ನೀನು ಯಥಾರ್ಥನು. ನೀನು ನನ್ನ ಸಂಗಡ ಪಾಳ್ಯದಲ್ಲಿದ್ದುಕೊಂಡು ಯುದ್ಧಕ್ಕೆ ಹೋಗುತ್ತಾ ಬರುತ್ತಾ ಇರುವುದು ಯುಕ್ತವೆಂದು ನನಗೆ ತೋರಿತು. ನೀನು ಬಂದಂದಿನಿಂದ ಇಂದಿನವರೆಗೂ ನಿನ್ನಲ್ಲಿ ಯಾವ ದೋಷವನ್ನು ಕಾಣಲಿಲ್ಲ. ಆದರೆ ರಾಜರುಗಳು ನಿನ್ನನ್ನು ಮೆಚ್ಚುವುದಿಲ್ಲ. ಆದುದರಿಂದ ನೀನು ಸಮಾಧಾನದಿಂದ ಹಿಂದಿರುಗಿ ಹೋಗು, ಅವರನ್ನು ಸಿಟ್ಟುಗೊಳಿಸಬಾರದು ಎಂದು ಹೇಳಿದನು. ದಾವೀದನು ಆಕೀಷನಿಗೆ, ನಾನೇನು ಮಾಡಿದೆ? ನಿಮ್ಮ ಸೇವಕನಾದ ನಾನು ನಿಮ್ಮ ಬಳಿಗೆ ಬಂದಂದಿನಿಂದ ಇಂದಿನವರೆಗೂ ನನ್ನಲ್ಲಿ ಯಾವ ಅಪರಾಧವನ್ನು ಕಂಡಿರಿ? ರಾಜರಾದ ನನ್ನ ಒಡೆಯರ ಜೊತೆಯಲ್ಲಿ ಹೋಗಿ ಅವರ ಶತ್ರುಗಳೊಂದಿಗೆ ಅನೇಕ ಯುದ್ಧ ಮಾಡಬಾರದು ಎಂದನು. ಆಗ ಆಕೀಷನು ದಾವೀದನಿಗೆ, ನೀನು ಒಳ್ಳೆಯವನೆಂದು ನನಗೆ ಗೊತ್ತಿದೆ. ನನ್ನ ದೃಷ್ಟಿಯಲ್ಲಿ ನೀನು ದೇವದೂತರಂತಿರುವೆ. ಆದರೆ ಫಿಲಿಸ್ಟಿಯದ ರಾಜರುಗಳು, ಇವನು ನಮ್ಮ ಜೊತೆಯಲ್ಲಿ ಯುದ್ಧಕ್ಕೆ ಹೊರಡಬಾರದು ಎಂದು ಹೇಳುತ್ತಾರೆ. ಆದ್ದರಿಂದ ನೀನು ನನ್ನ ಸಂಗಡ ಬಂದ ನಿನ್ನ ಒಡೆಯರ ಸೇವಕರು ನಾಳೆ ಬೆಳಗ್ಗೆ ಎದ್ದು ಹೊತ್ತು ಮೂಡಿದ ಕೂಡಲೇ ಹಿಂತಿರುಗಿ ಹೋಗಿ ಎಂದು ಹೇಳಿದನು. ದಾವೀದನು ತನ್ನ ಜನರೊಡನೆ ಬೆಳಗ್ಗೆ ಎದ್ದು ಹಿಂತಿರುಗಿ ಫಿಲಿಸ್ಟಿಯರ ದೇಶಕ್ಕೆ ಹೊರಟನು. ಫಿಲಿಸ್ಟಿಯರು ಜೆಸ್ರೇಲಿಗೆ ಹೋದರು.